ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಏನಕ್ಕಪ್ಪ ಅಂತ ಹೇಳಿದರೆ, ನನಗೆ ತುಂಬ ಜನ ಕಮೆಂಟ್ ಮಾಡಿದರು. ಏನಂತ ಹೇಳಿದರೆ, ಮೇಡಮ್ ನೀವು ಸೆಕೆಂಡ್ ಪಿ ಯು ಸಿ ಮತ್ತು ಫಸ್ಟ್ ಪಿ ಯು ಸಿಗೆ ಇಂಗ್ಲೀಷನ್ನು ಆನ್ಲೈನ್ ಕ್ಲಾಸಸನ್ನು ಮಾಡಿ, ಆನ್ಲೈನಲ್ಲಿ ವೀಡಿಯೋಸ್ಗಳನ್ನು ಮಾಡ್ತಾ ಹೋಗಿ, ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಈಸಿಯಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೋದು. ಹಾಗೆಯೇ ತುಂಬ ಈಸಿಯಾಗಿ ನಿಮಗೆ ಎಕ್ಸಾಮಿಗೆ ಬರ್ತಕ್ಕಂತಹ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ, ಪ್ರೆಡಿಕ್ಷನ್ಸ್ಗಳನ್ನ ಹೇಳ್ಕೊಡ್ತೀನಿ. ಎಕ್ಸಾಮನ್ನು ಈಸಿಯಾಗಿ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಹೈಡನ್ ಟಾಪಿಕ್ಸ್ ಮೀನ್ಸ್ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿ ಅಂತ ಇರುತ್ತಲ್ಲ ಎವ್ರಿ ಒಂದು ಚಾಪ್ಟರ್ಗೆ, ಅದನ್ನೆಲ್ಲ ಇನ್ನು ಡೀಟೇಲಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ವಿಲಿಯಂ ಶೇಕ್ಸ್ಪಿಯರ್ 1564 ಏನಾಗ್ತಾರೆ, ಬಾರ್ನ್ ಆಗ್ತಾರೆ. 1616 ಮೀನ್ಸ್ 1616 ಏನಾಗ್ತಾರೆ, ಡೈಡ್ ಆಗ್ತಾರೆ. ಇವ್ರ ಬಗ್ಗೆ ಇನ್ಫಾರ್ಮೇಷನ್ನು ತಿಳ್ಕೊಳ್ಳೋದಾದರೆ, ಈಸ್ ಅನ್ ಇಂಗ್ಲೀಷ್ ಪೋಯೆಟ್ ಆ್ಯಂಡ್ ಪ್ಲೇ ರೈಟ್. He is an English poet and playwright. That means ಇವರು ಇಂಗ್ಲೀಷಿನ ಕವಿ ಮತ್ತು ನಾಟಕಗಾರರಾಗಿದ್ದು, ಅದರ ಜೊತೆಗೆ ವೈಡ್ಲಿ ರಿಗಾರ್ಡೆಡ್ ಆಸ್ ದ ಗ್ರೇಟೆಸ್ಟ್ ರೈಟರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಅದರ ಜೊತೆಗೆ ಕವಿನೂ ಕೂಡ ಹೌದು, ನಾಟಕಗಾರರು ಕೂಡ ಹೌದು, ಹಾಗೆಯೇ ಇಂಗ್ಲೀಷ್ ಭಾಷೆಯ ಶ್ರೇಷ್ಠ ಲೇಖಕ ಹಾಗೂ ವಿಶ್ವದ ಅಗ್ರಗಣ್ಯ ನಾಟಕಗಾರ ಎಂದು ವ್ಯಾಪಕವಾಗಿ ಪ್ರಪಂಚದಾದ್ಯಂತ ಇವರು ಪರಿಗಣಿಸಲ್ಪಟ್ಟಿದ್ದಾರೆ. ಆ್ಯಂಡ್ ದೆನ್ ದ ವರ್ಲ್ಡ್ಸ್ ಪ್ರೀ ಎಮಿನೆಂಟ್ ಡ್ರಾಮಾಟಿಸ್ಟ್ ಅಂದರೆ ಹೇಳಿದ್ನೆಲ್ಲ ಏನಂತ ಹೇಳಿದೆ, ವಿಶ್ವದ ಅಗ್ರಗಣ್ಯ ನಾಟಕಗಾರ ಎಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಅದರ ಜೊತೆಗೆ ಹೀ ಈಸ್ ಆಫನ್ ಕಾಲ್ಡ್ England's national poet and the bard of Avon. Once again, I will repeat. He is often called England's national poet and the bard of Avon ಅಂತ ಕರಿತಾ ಹೋಗ್ತಾರೆ. ಏನಕ್ಕೆ ಹೀಗೆ ಅಂತ ಹೇಳಿದ್ರೆ, ಅವರನ್ನು ಸಾಮಾನ್ಯವಾಗಿ ಇಂಗ್ಲೆಂಡಿನ ರಾಷ್ಟ್ರೀಯ ಕವಿ ಮತ್ತು ಬಾರ್ಡ್ ಆಫ್ ಏವನ್ ಅಂತ ಕೂಡ ಏನಾಗ್ತಾರೆ, ಬಿರುದನ್ನು ಇವರಿಗೆ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ his plays have been translated into every major living language. His plays have been translated into every major living languages. That means ಅವರ ನಾಟಕಗಳು ಜಗತ್ತಿನ ಬಹುತೇಕ ಎಲ್ಲ ಪ್ರಮುಖ ಜೀವಂತ ಭಾಷೆಗಳಿಗೆ ಅನುವಾದಗೊಂಡಿವೆ. ನಾಟ್ ಓನ್ಲಿ ಕನ್ನಡ, ನಾಟ್ ಓನ್ಲಿ ಇಂಗ್ಲೀಷ್, ನಾಟ್ ಓನ್ಲಿ ಅದರ್ ಲ್ಯಾಂಗ್ವೇಜಸ್ಸು. ಬಹುತೇಕ ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿವೆಯೋ ಅಷ್ಟು ಭಾಷೆಗಳಿಗೂ ಕೂಡ ಇವರ ವಿಲಿಯಂ ಶೇಕ್ಸ್ಪಿಯರ್ ಅವರ ನಾಟಕ ಏನಾಗಿದೆ, ಭಾಷಾಂತರಗೊಂಡಿದೆ. ಆ್ಯಂಡ್ ದೆನ್ ಆರ್ ಪರ್ಫಾರ್ಮ್ಡ್ ಮೋರ್ ಆಫನ್ ದ್ಯಾನ್ ದೋಸ್ ಹೂ ಆಫ್ ಎನಿ ಅದರ್ playwright are performed more often than those of any other playwright. That means ಇವ್ರದ್ದು ಯಾವುದೇ ಇತರ ನಾಟಕಗಾರಗಳಿಗಿಂತ ಯಾವುದೇ ಇತರ ನಾಟಕಗಾರರ ಕೃತಿಗಳಿಗಿಂತ ಇವರ ಒಂದು ನಾಟಕಗಳನ್ನು ವಿಶ್ವದಾದ್ಯಂತ ಪ್ರಪಂಚದಾದ್ಯಂತ ಹೆಚ್ಚು ಬಾರಿ ಪ್ರದರ್ಶನವನ್ನು ಮಾಡಲಾಗುತ್ತೆ. ಅಷ್ಟು ಪ್ರಮುಖವಾದಂತಹ ಬರಹಗಾರರು ಕೂಡ ಹೌದು, ನಾಟಕಗಾರರು ಕೂಡ ಹೌದು, ಲೇಖಕರು ಕೂಡ ಹೌದು, ಕವಿಯೂ ಕೂಡ ಹೌದು. ಯಾರು? ವಿಲಿಯಂ ಶೇಕ್ಸ್ಪಿಯರ್. ಇದ್ರ ಜೊತೆಗೆ ಇವರನ್ನು ಇಂಗ್ಲಿಷ್ ಸಾಹಿತ್ಯದ ಶ್ರೇಷ್ಠ ಲೇಖಕ ಮತ್ತು ವಿಶ್ವದ ಅಗ್ರ ನಾಟಕಗಾರ ಎಂದು ಕೂಡ ಕರೀತಾ ಹೋಗ್ತಾರೆ. ಇದಿಷ್ಟಾಗಿತ್ತು ವಿಲಿಯಂ ಶೇಕ್ಸ್ಪಿಯರ್ ಅವ್ರ ಬಗ್ಗೆ ಒಂದು ಕಿರು ಪರಿಚಯ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಯಾವ್ಯಾವುದು ಒಂದು ಡ್ರಾಮಾಸ್ಗಳನ್ನು, ಸಾನೆಟ್ಗಳನ್ನು ಬರೆದಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಈ ಒಂದು ರೋಮಿಯೋ ಜೂಲಿಯೆಟ್ ಪೋಯಮ್ಗೆ ಬೇಕಾಗಿರ್ತಕ್ಕಂತಹ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿನ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ರೋಮಿಯೋಗೆ ಮತ್ತು ಜೂಲಿಯೆಟ್ಗೆ ಇನ್ ಬಿಟ್ವೀನ್ ಬರ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಬಗ್ಗೆನೂ ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ
ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.